ಹಾಯ್ ಫ್ರೆಂಡ್ಸ್, ಇವತ್ತು ಸಣ್ಣ ಮಿನಿ ರೆಸಿಪಿ ಲಾಗ್ ಅನ್ನು ತಗೊಂಡು ಬಂದಿದ್ದೇನೆ. ಇದು ವಾಂಟದ ಪುಳಿದ್ದು ಎಲೆ ಅಂತ ಹೇಳ್ತಾರೆ. ಇದಕ್ಕೆ ನಾವು ಗಟ್ಟಿಗೆ ಕಡಿತೇವಲ್ಲ, ಆ ಥರದ್ದು ಕಡ್ದು ಅದನ್ನು ಹೀಗೆ ಎಲ್ಲ ಹಾಕಿ ನೋಡಿ, ಅದಕ್ಕೆ ಹಾಕಿ ಎಲೆಯನ್ನು ಅದರೊಳಗೆ ಸಿಕ್ಕಿಸಿ ಹೀಗೆ ಮಾಡಿದರೆ ಇದು ಗಟ್ಟಿ ಥರ. ಇದು ಶ್ಯಾಮದಡ್ಡೆ ಅಂತ ಹೇಳ್ತಾರೆ ತುಳುವಲ್ಲಿ, ಅದಕ್ಕೋಸ್ಕರ ಹೀಗೆ ಮಾಡೋದು. ಅದಕ್ಕೆ ವಾಂಟೆ ಪುಳಿದ್ದು ಎಲೆ ಹಾಕಿದರೆ ಒಳ್ಳೆಯದು. ಸೊ ಲಾಸ್ಟ್ಗೆ ನಾವು ತಂದೂರನ್ನು ಬೆಂಕಿಯಲ್ಲಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇವೆ, ನೀರು ಬಿಸಿ ಆಗಲಿಕ್ಕೆ. ಸೊ ಅದರ ಮೇಲೆ ಹಾಗೆ ನಾವು ಮಾಡಿಟ್ಟಂಥ ಗಟ್ಟಿಯನ್ನು ಒಂದೊಂದಾಗಿ ಲೈನಾಗಿ ಚೆಂದ ಮಾಡಿ ಇಟ್ಟರೆ ಆಯಿತು. ಸೊ ಎಲ್ಲ ಫಿನಿಶ್ ಆದಮೇಲೆ ಅದಕ್ಕೆ ಬಾಯಿ ಮುಚ್ಚಳ ಹಾಕಿ ಗಟ್ಟಿ ಮಾಡಿಡಬೇಕು. ಅದು ಬೇಯಬೇಕು ಒಂದು ಅರ್ಧ ಗಂಟೆ ಆದರೂ. ಅಷ್ಟರೊಳಗೆ ನಾವು ಒಂದು ಮಣೆಯನ್ನು ರೆಡಿ ಮಾಡುವ. ಇದು ಶ್ಯಾಮದಡ್ಡಿದು ಮುಟ್ಟು ಅಂತ ಹೇಳ್ತಾರೆ. ನಮ್ಮದು ಬಿಲ್ಲಿ ಕೂಡ ಶ್ಯಾಮದಡ್ಡಿಗೆ ಭಾರಿ ಇಷ್ಟ, ಕಾಯ್ತಿದ್ದಾನೆ. ಸೊ ಫೈನಲಿ ನಾವು ಬೆಂದಾದ ಮೇಲೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇದು ಅದರದ್ದು ಮೇಲೆ ಮಾಡಬೇಕು. ಅದಾದಮೇಲೆ ಹೋಲ್ ಇರ್ತದಲ್ವ, ಅದಕ್ಕೆ ಗಟ್ಟಿಯನ್ನು ಸರಿಯಾಗಿ ಹಾಕಬೇಕು. ಹಾಕಿದ ಮೇಲೆ ಕರೆಕ್ಟ್ ಹೀಗೆ ಮಾಡಿ ಮೇಲೆ ಅಪ್ಪ ತಿರುಗಿಸಿದ್ರೆ ಆಯಿತು. ಬಸ್ ತಿರುಗಿಸ್ತೇವಲ್ಲ ಆ ಥರ ತಿರುಗಿಸಿದರೆ ಇಲ್ಲಿ ನೂಡಲ್ಸ್ ಕೆಳಗೆ ಬೀಳ್ತಾ ಉಂಟು ನೋಡಿ, ಈ ಥರ ಬೀಳ್ತದೆ. ನೋಡಲಿಕ್ಕೆ ಕೂಡ ಖುಷಿ ಆಗ್ತದೆ. ಇದು ತುಳುನಾಡಿನಲ್ಲಿ ಒಂದು ಸ್ಪೆಷಲ್ ಮತ್ತು ಫೇವ್ರೇಟ್ ರೆಸಿಪಿ, ಹೆಚ್ಚಿನವರಿಗೆ ಗೊತ್ತೇ ಇರ್ತದೆ. ದೆನ್ ಇದಕ್ಕೆ ಕೋಳಿ ಸುಕ್ಕ ಅಥವಾ ವೆಜ್ ಆದರೆ ನೀರುಳ್ಳಿ ಸಾರು ಮಾಡಿ ಹಾಕಿ ತಿಂದರೆ ಸೂಪರಾಗಿರ್ತದೆ. ಇದು ನೋಡಿ, ಇಷ್ಟು ಮಾಡಿದ್ದೇವೆ ನಾವು ಫುಲ್ ಡೇ ಬರಬೇಕು ನಾಳೆ ಕೂಡ. ಇದು ಸಂಜೆ ಮಾಡಿದ್ದು, ಹಾಗೆ ಮಾರ್ನಿಂಗ್ ಕೂಡ. ಇದಕ್ಕೆ ಕೋಳಿದ್ದು ಸುಕ್ಕ ಅಥವಾ ಕೋಳಿದ್ದು ರಸ ಎಲ್ಲ ಹಾಕಿ ತಿಂದರೆ, ಇದು ನಾವು ವೆಜ್ ಮಾಡಿದ್ದು ನೀರುಳ್ಳಿ ಸಾರು, ಹೀಗೆ ಮಾಡಿ ತಿಂದರೆ ಉಂಟಲ್ಲ, ಆಹಾ, ಅದರದ್ದು ತಿನ್ನೋ ಒಂದು ಖುಷಿಯೇ ಬೇರೆ. ನಾನು ತಿಂದು ಮುಗಿಸ್ತೇನೆ. ಸೊ ನೆಕ್ಸ್ಟ್ ಲಾಗೊಟ್ಟಿಗೆ ಸಿಗ್ತೇನೆ ಇನ್ನಷ್ಟು ಹೊಸ ವಿಷಯಗಳೊಟ್ಟಿಗೆ. ಅಲ್ಲಿ ತನಕ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಟೇಕ್ ಕೇರ್.